ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಊರಿನಲ್ಲಿ ಮಾಡಿದಂಥ ವ್ಲಾಗ್ ಆಗಿರುತ್ತೆ. ಊರಿಗೆ ಯಾಕೆ ಹೋದ್ವಿ ಅಂತಂದ್ಬಿಟ್ಟು ಆನಂತರ ನಿಮಗೆ ಹೇಳ್ತೀನಿ. ಹಾಗೆ ಬೆಳಗಿನ ತಿಂಡಿಗೆ ನಾನಿಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ ಸಿಡ್ದಾದ್ಮೇಲೆ ನಾನು ಕಡಲೆಬೀಜ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಊರಲ್ಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 3 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಯುತ್ತೆ, ಬೇಗನೆ ಸಾಫ್ಟ್ ಆಗುತ್ತೆ. ಈ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಹಾಕ್ಕೊಂಡ್ರೆ ಟೊಮೆಟೊ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಆಗುತ್ತೆ. ನಾವು ತುಂಬಾ ವೆರೈಟಿ ಚಿತ್ರಾನ್ನ ಮಾಡ್ತೀವಿ, ಅದರಲ್ಲಿ ಇದು ಕೂಡ ಒಂದು. ಎಲ್ಲಿಗೆ ಬರಬೇಕು? ನೀನೇ ತುಪ್ಪದ ಕಾಯಿ ತುಂಬೋದು ಮಗಳೇ ಸ್ವಾಮಿ. ನೀವೇ ಕಾಯಿಗೆ ತುಪ್ಪ ಹಾಕೋದು ಸ್ವಾಮಿ, ನೀವಿಬ್ರು. ನಾವು ಊರಿಗೆ ಹೋಗಿದ್ದ ರೀಸನ್ ಇದಕ್ಕೇನೆ. ಹಸ್ಬೆಂಡ್ ಶಬರಿಮಲೆ ಯಾತ್ರೆಗೆ ಹೊರಟಿದ್ರು, ಹಾಗಾಗಿ ಎಲ್ಲರೂ ಹೋದ್ವಿ. ಉಡುಪಿಯಿಂದನೇ ಹೋಗ್ಬೋದಾಗಿತ್ತು, ಆದರೆ ನಮ್ಮ ಸ್ವಂತ ಮನೆಯಿಂದನೇ ಹೋಗಲಿ ಅಂತಂದ್ಬಿಟ್ಟು, ಹಾಗೆ ಅವ್ರ ಅಪ್ಪ ಅಮ್ಮ ಕೂಡ ಇದ್ರಲ್ಲ, ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ಬಿಟ್ಟು ಬರಲಿ ಅಂತಂದ್ಬಿಟ್ಟು ನಾವು ಊರಿಗೆ ಹೋದ್ವಿ. ಅವರು ಲಾಸ್ಟ್ ಇಯರೇ ಹೋಗಬೇಕಾಗಿತ್ತು. ಲಾಸ್ಟ್ ಇಯರ್ ಒಂದು ಇಶ್ಯೂ ಆಗಿತ್ತು ಅಂತಂದ್ಬಿಟ್ಟು ಅವ್ರು ಹೋಗೋಕ್ಕಾಗಲಿಲ್ಲ. ಮತ್ತು ಈ ವರ್ಷ ಹಾಗೆ ಹಿಂಗೆ ಅಂದ್ಕೊಂಡು ಮತ್ತೆ ಮಿಸ್ ಮಾಡ್ಕೊಳ್ಳೋದು ಬೇಡ, ಹೋಗ್ಬಿಟ್ಟು ಬನ್ನಿ, 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಅವ್ರು ಯಾವಾಗಲೂ ಅವ್ರ ಫ್ರೆಂಡ್ಸ್ ಜೊತೆನೇ ಹೋಗ್ತಾ ಇದ್ದಿದ್ದು, ಅವರು ಊರಿಂದ ಹೊರಡ್ತಾಯಿದ್ರು. ಹಾಗಾಗಿ ಊರಿಂದನೇ ಹೋಗೋಣ ಅಂತಂದ್ಬಿಟ್ಟು ಊರಿಗೆ ಹೋದ್ವಿ. ನಮ್ಮದು ಹೆಂಚಿನ ಮನೆ, ಹಳೆ ಮನೆ. ನಮ್ಮ ಅಡುಗೆ ಮನೆಗಿರೋದು ಒಂದೇ ಕಿಟಕಿ. ಆ ಕಿಟಕಿ ಓಪನ್ ಮಾಡಿದ್ರೆ ನಾವು ಲೈಟ್ ಆನ್ ಮಾಡೋದೇ ಬೇಡ, ಅಷ್ಟು ಬೆಳಕು ಬರುತ್ತೆ. ಹಾಗೆ ಹೆಂಚಿನ ಮನೆ ಆಗಿರೋದ್ರಿಂದ ಹೆಂಚು ಹತ್ರ ಒಂದು ಚಿಕ್ಕ ಗ್ಲಾಸ್ ಹಾಕಿದರೆ ಮೇಲ್ಗಡೆ, ಅದರಿಂದ ಕೂಡ ತುಂಬಾ ಬೆಳಕು ಬರುತ್ತೆ. ನಾವು ಬೆಳಗ್ಗೆ ಹೊತ್ತು ಯಾವ ಲೈಟ್ ಕೂಡ ಆನ್ ಮಾಡೋದೇ ಬೇಡ, ಅಷ್ಟು ಬೆಳಕು ಬರುತ್ತೆ ಅಡುಗೆ ಮನೆಗೆ. ನಾವು ಊರಿಗೆ ಹೋಗಿದ್ದು ಸೋಮವಾರ ನೈಟು. ಹಸ್ಬೆಂಡ್ ಮಾಲೆ ಹಾಕ್ಸ್ಕೊಂಡಿದ್ದು ಮಂಗಳವಾರ ಬೆಳಗ್ಗೆ. ಅವರು ಇಡುಮುಡಿ ಕಟ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಮಂಗಳವಾರ 4 ಗಂಟೆಯಿಂದ 5 ಗಂಟೆ ಆಗುತ್ತೆ ಸಂಜೆ. ಆ ಟೈಮಲ್ಲಿ ಮತ್ತೆ ನಾವು ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಮನೇಲೇ ಸ್ವಲ್ಪ ಮಡಿಯಿಂದ ತಿಂಡಿ ಏನಾದರೂ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ರೆಸಿಪಿನ ನಾನು ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಹೊರಡಬೇಕಾಗಿತ್ತು, ಹಾಗೆ ಪೂಜೆಗೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಆ ಕೆಲಸನೂ ಈ ಕೆಲಸನೂ 2 ಒಟ್ಟೊಟ್ಟಿಗೆ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಮಾವ ಕೂಡ ಬಂದರು, ಪೂಜೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಸ್ವಾಮಿಯವ್ರು ಬಂದು ಅವರು ಪೂಜೆ ಮಾಡಿದ್ರು. ಪೂಜೆಗೆಲ್ಲ ರೆಡಿ ಮಾಡಿಕೊಟ್ರು ಮಾವ. ಆ ಸ್ವಾಮಿಯರೇ ಬಂದುಬಿಟ್ಟು ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ನಮ್ಮ ಅತ್ತೆಯವರ ತಮ್ಮ ಕೂಡ ಬಂದಿದ್ದರು. ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಚಿಕ್ಕ ಮಕ್ಕಳು ನಾವೇನು ಹೇಳ್ಕೊಡ್ತೀವೋ ಅದನ್ನೇ ಕಲಿತಾರೆ ಅಲ್ವಾ. ನನ್ನ ಹಸ್ಬೆಂಡ್ ಮಾಲೆ ಹಾಕ್ಸ್ಕೊಂಬಂದಿದ್ರಲ್ಲ, ಹಾಗಾಗಿ ಡ್ಯಾಡಿ ಅಂತ ಕರಿಬಾರ್ದು, ಸ್ವಾಮಿ ಅಂತ ಕರಿಬೇಕು ಅಂತ ಹೇಳಿದ್ದಕ್ಕೆ ನನ್ನ ಮಗಳು ಹೇಳ್ತಾಯಿದ್ಲು, ಡ್ಯಾಡಿ ಎಲ್ಲ ಅವರು ಸ್ವಾಮಿ ಅಂತ ಕರಿ ಅಂತ ಅಂದ್ಬಿಟ್ಟು ಅವ್ರ ಅಣ್ಣಂಗೆ ಹೇಳ್ಕೊಡ್ತಾ ಇದ್ಲು. ಎಷ್ಟು ಬುದ್ಧಿ ಇರುತ್ತೆ ಮಕ್ಕಳಿಗೆ, ಅದನ್ನೇ ಹೇಳೋದು. ನಾವೇನು ಮಾಡ್ತೀವಿ ಅದನ್ನು ನೋಡಿ ಮಕ್ಕಳು ತುಂಬಾ ಕಲಿತಾರೆ ಅಂತ ಅಂದ್ಬಿಟ್ಟು. ಇಡುಮುಡಿ ಕಟ್ಟಕ್ಕೆ ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಕೂಡ ಇವಾಗ ಬ್ಯಾಗಿಗೆ ಇಟ್ಕೊಂಡು ಅವ್ರು ಹೊರಟರು. ಹಾಗೆ ಅವ್ರ ಅಪ್ಪ ಅಮ್ಮನ ಆಶೀರ್ವಾದ ಪಡ್ಕೊಂಡು ಕೂಡ ಹೊರಟರು. ಅಪ್ಪ ಅಮ್ಮನಿಗೆ ಈ ರೀತಿ ಮಕ್ಕಳು ಎಲ್ಲಾದರೂ ಯಾತ್ರೆಗೆ ಅಥವಾ ಎಲ್ಲರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಆಶೀರ್ವಾದ ಪಡ್ಕೊಂಡು ಹೋದರೆ ಅವ್ರಿಗೂ ಒಂಥರ ಖುಷಿ, ನೆಮ್ಮದಿ ಆಗುತ್ತೆ. ಹಾಗೆ ಅವರು ಅವ್ರ ಫ್ರೆಂಡ್ಸ್ ಜೊತೆ ಹೋದರು. ನಾವು ನಮ್ಮ ಅತ್ತೆ ಮಾವ ಹಾಗೆ ನನ್ನ ಮಗಳು, ನಮ್ಮ ಅತ್ತೆ ಅವ್ರ ತಮ್ಮ ಬಂದಿದ್ರಲ್ಲ, ಅವ್ರದ್ದೇ ಕಾರಿದ್ದು, ಅವ್ರ ಜೊತೆ ಹೋದ್ವಿ. ಹಾಗೆ ನನ್ನ ಮಗಳು ಅವ್ರ ಅತ್ತೆ ಜೊತೆ ಮಾತಾಡ್ತಾ ಇದ್ದಾಳೆ. ಅವ್ರ ಅತ್ತೆ ಬರೋಂಗಿರಲಿಲ್ಲ, ಸೊ ಅವ್ರು ಬರಲಿಲ್ಲ, ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ.
ಹಸ್ಬೆಂಡ್ ಹೊರಟರು, ಅವರಿಂದ ನಾವು ಕೂಡ ಹೊರಟ್ವಿ. ನಮ್ಮೂರಿಂದ ಸುಮಾರು 15 ಕಿಲೋಮೀಟರ್ ದೂರ ಒಂದು ಸಿಟಿ ಇದೆ. ಆ ಸಿಟಿಲಿ ಒಂದು ದೇವಸ್ಥಾನದಲ್ಲಿ ಇವರು ಇಡುಮುಡಿನ ಕಟ್ಟಿಸ್ತಾ ಇರೋದು. ಆ ಸಿಟಿಗೆ ಹೋಗಬೇಕು ಅಂದರೆ ಈ ಬೆಟ್ಟ ಗುಡ್ಡ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಅಂದರೆ ರೋಡ್ ಇದೆ ಚೆನ್ನಾಗಿರೋದೆ, ಆದ್ರೂ ಇದೊಂಥರ ಮಿನಿ ಘಾಟ್ ಸೆಕ್ಷನ್ ಇದ್ದಂಗೆ. ಇದ್ರೊಳಗೆ ಹೋಗ್ಬೇಕಾದ್ರೆ ವೆದರ್ ಅಂತೂ ಸಿಕ್ಕಾಬಟ್ಟೆ ಕೂಲಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗೋಷ್ಟೊತ್ತಿಗೆ ನಮ್ಮೂರಿಂದ ಯಾರ್ಯಾರೆಲ್ಲ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದಾರೋ ಅವ್ರ ಮನೆಯವರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಇದೇ ದೇವಸ್ಥಾನದಲ್ಲಿ ಅವ್ರು ಇಡುಮುಡಿ ಕಟ್ಟಿಸ್ತಾ ಇರೋದು. ಹಾಗೆ ಪಕ್ಕದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಒಂದು ವರ್ಷ ಅವ್ರು ಇಲ್ಲೇ ಇಡುಮುಡಿ ಕಟ್ಟಿಸ್ಕೊಂಡೋಗಿದ್ದು, ಒಂದು ವರ್ಷ ಮನೆಯಿಂದನೇ ಹೋಗಿದ್ರು. ಓಂ ಸ್ವಾಮಿಯೇ, ಓಂ ಶ್ರೀ ಸ್ವಾಮಿಯೇ, ಓಂ ಶ್ರೀ ಸ್ವಾಮಿ. ಶಬರಿಮಲೆ ಯಾತ್ರೆಗೆ ಮಣಿಕಂಠ ಸ್ವಾಮಿ ಇರ್ತಾರಲ್ಲ, ಅವ್ರಿಗೆ ಫಸ್ಟು ಇಡುಮುಡಿನ ಕಟ್ಟೋದು. ಹಾಗೆ ಯಾವುದೇ ಪೂಜೆ ಆಗಲಿ ಅವ್ರನ್ನೇ ಫಸ್ಟು ಮುಂದೆ ಬಿಡ್ತಾರೆ. ಮಣಿಕಂಠ ಸ್ವಾಮಿ ಅಂದರೆ 14 ವರ್ಷದಿಂದ ಕೆಳಗಿರ್ತಾರಲ್ಲ ಅಂಥ ಮಕ್ಕಳನ್ನ ಮಣಿಕಂಠ ಸ್ವಾಮಿ ಅಂತ ಹೇಳ್ತಾರೆ. ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಕರ್ಕಾಳಪ್ಪ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಅವಿಲಾಳು ವೀರ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ದಿಂತಕತೋಂ ತೋಂ ಸ್ವಾಮಿ ದಿಂತಕತೋಂ ತೋಂ ಅಯ್ಯಪ್ಪ ದಿಂತಕತೋಂ ತೋಂ ಸ್ವಾಮಿ ದಿಂತಕತೋಂ ತೋಂ ಅಯ್ಯಪ್ಪ ದಿಂತಕತೋಂ ತೋಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ 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 ಪಂಪವಾಸ ಪನ್ನಳ ರಾಜ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ದಿಂತಕತೋಂ ತೋಂ ಅಯ್ಯಪ್ಪ ದಿಂತಕತೋಂ ತೋಂ ಸ್ವಾಮಿ ದಿಂತಕತೋಂ ತೋಂ ಅಯ್ಯಪ್ಪ ದಿಂತಕತೋಂ ತೋಂ ಅಯ್ಯಪ್ಪ ದಿಂತಕತೋಂ ತೋಂ ಸ್ವಾಮಿ ದಿಂತಕತೋಂ ತೋಂ. ಹಿಡ್ಕಂತಾರೆ ನೀ ಕಾಯಿ ಜೋರ ಹೊಡೆದು ತಿನ್ಕೋಬೇಕು. ಕಾಯಿ ಹೊಡೆದು ಇಟ್ಟಡಿ ನೀವು ಹೊಡೆದ ಜೋರ ಹೊಡೆದು ಕಾಯಿ ಹೊಡ್ಕೊಂಡಂಗೆ ಸ್ವಾಮಿಯೇ ಶರಣಮಯ್ಯಪ್ಪ ಸೀದಾ ಒಳಗಡೆ ಸ್ವಾಮಿಯೇ. ಎರಡನೇ ವರ್ಷ ಶಬರಿಮಲೆ ಯಾತ್ರೆಗೆ ಹೋದಾಗ ಅಲ್ಲಿ ಗಂಟೆ ಕಟ್ತಾರೆ. ಅಂದರೆ 3ನೇ ವರ್ಷ ಫಿನಿಶ್ ಆದಮೇಲೆ ಆ ಗಂಟೆನ ಕಟ್ಬಿಟ್ಟು ಬರ್ತಾರಂತೆ. 2ನೇ ವರ್ಷದವರು ಆ ಗಂಟೆನ ಕಿತ್ಕೊಬರ್ಬೇಕಂತೆ. ಕಟ್ಟೋದಕ್ಕೂ ಬಿಡೋದಿಲ್ಲ, ಹಂಗೆ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ರು ಹಸ್ಬೆಂಡು. ನಮ್ಮ ಅಪ್ಪ ಕೂಡ ಬಂದಿದ್ದರು, ಅಪ್ಪನ ಜೊತೆ ಮಕ್ಕಳು ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹಾಗೆ ಫಸ್ಟು ಹೇಳ್ದಂಗೆ ಇಡುಮುಡಿನ ಮಣಿಕಂಠ ಸ್ವಾಮಿಗೆ ಕಟ್ತಾ ಇದ್ದಾರೆ. ಅವ್ರ ಮನೆಯವರೆಲ್ಲ ಬಂದಿದ್ದರು. ಅವರಮ್ಮ ಬರೋಂಗಿರಲಿಲ್ಲ, ಅಪ್ಪ ಅಜ್ಜಿ ತಾತ ಹಾಗೆ ಅವರ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಇಡುಮುಡಿನ ಕಟ್ಟಿದ್ರು ಫಸ್ಟ್ ಅವ್ರಿಗೆ.
ಇವಾಗ ಇಡುಮುಡಿನ ಕಟ್ತಾ ಇದ್ದಾರೆ. ಅವರು ಕೂಡ ಯಾತ್ರೆಗೆ ಹೊರಡೋದಕ್ಕೆ ರೆಡಿ ಆದರು. 3-4 ದಿನ ಆಗುತ್ತೆ ವಾಪಸ್ ಬರೋದು. ಏನು ಒಂಥರ ಮನಸ್ಸಲ್ಲಿ ಸಂಕಟ, ಒಂಥರ ಯೋಚನೆ ಶುರುವಾಗುತ್ತೆ. ಯಾಕೆಂದರೆ ಅವ್ರನ್ನ ಎಲ್ಲರೂ ಕಳಿಸ್ಬೇಕು ಅಂತಂದರೆ ಬೇಜಾರು. ಅವ್ರಿಗೆ ಆಚೆಗಡೆ ಊಟ ತಿಂಡಿ ಎಲ್ಲ ಅಷ್ಟು ಸೆಟ್ ಆಗೋದಿಲ್ಲ. ಬೇರೆ ಟೈಮಲ್ಲಿ ಬಿಟ್ಟಿರ್ತೀನಿ, ಆದರೆ ಇವಾಗ ಯಾತ್ರೆಗೆ ಓಡೋದಲ್ವ, ಅಷ್ಟು ದೂರ ಹೋಗ್ಬಿಟ್ಟು ಬರೋದು. ಅದು ಅಲ್ಲದೆ ಈ ಸಲಿಂತೂ ಸಿಕ್ಕಾಬಟ್ಟೆ ರಶ್ ಇದೆ ಅಂತ ಹೇಳ್ತಾಯಿದ್ರು. ಆದರೂ 1 ವರ್ಷ ಮಿಸ್ ಆಗಿದೆ ಲಾಸ್ಟ್ ಇಯರು, ಮತ್ತೆ ಈ ವರ್ಷ ಮಿಸ್ ಆದರೆ ಮತ್ತೆ ಯಾವಾಗ ಹೋಗೋಕ್ಕಾಗುತ್ತೋ ಏನೋ ಅಂತಂದ್ಬಿಟ್ಟು ಅವರು ಇಲ್ಲ ಹೋಗ್ತೀವಿ, ಹೆಂಗೂ ಹೊರಟಿದ್ದೀವಲ್ಲ ಅಂತಂದ್ಬಿಟ್ಟು ಹೊರಟ್ರು. ಸರಿ ಆಯಿತು, ದೇವರು ಯಾತ್ರೆಗಲ್ವಾ, ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಬ್ಲೆಸ್ ಮಾಡಿಬಿಟ್ಟು ಅವ್ರನ್ನ ಖುಷಿಯಿಂದ ಕಳಿಸ್ಕೊಟ್ವಿ. ಇವಾಗ ಇಡುಮುಡಿ ಕಟ್ಟಿಸ್ಕೊಂಡಿದ್ದಾಯಿತು. ಇಡುಮುಡಿ ಕಟ್ಟಿಸ್ಕೊಂಡ್ಮೇಲೆ ಹೆಣ್ಮಕ್ಳಾಗಿ ತೊಗೊಂಡೋಗಿ ಇಳಿಸ್ಬೇಕಂತೆ. ಒಂದು ಬಟ್ಟೆ ಮೇಲೆ ಇಟ್ಟಿದ್ರು ಇಡುಮುಡಿನೆಲ್ಲ. ಆನಂತರ ಅದಕ್ಕೆ ಪೂಜೆ ಮಾಡಿದ್ರು ಲಾಸ್ಟಲ್ಲಿ. ಇಲ್ಲಿ ನನ್ನ ಮಗಳು ಫೋಟೋ ತೆಗೆಸ್ಕೊತಾ ಇದ್ದಾಳೆ, ಅವಳು ಫೋಸ್ ರಾಣಿ ಅಂತಲೇ ಹೇಳ್ಬೋದು. ಇವಾಗ ಲಾಸ್ಟಲ್ಲಿ ಎಲ್ಲರೂ ಕೂಡ ಹೊರಟರು, ಗಾಡಿ ಕೂಡ ಬಂದಿತ್ತು. ಈ ರೀತಿ ಹಿಂದೆ ಮಕ್ಕನಾಗಿ ಹೋಗ್ಬೇಕಂದ್ರೆ, ಅಂದರೆ ಹಿಂದೆಗಡೆ ನಡ್ಕೊಂಡು ಹೋಗ್ಬೇಕಂತೆ. ಅದು ಏನು ಅಂತ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ. ಮಣಿಕಂಠ ಸ್ವಾಮಿಯವರು ಮುಂದೆ ಇದ್ದರು. ಲಾಸ್ಟಲ್ಲಿ ದೇವ್ರನ್ನ ಬೇಡ್ಕೊಂಡು ಕಾಯಿ ಹೊಡೆದ್ಬಿಟ್ಟು ಯಾತ್ರೆಗೆ ಹೊರಡ್ತಾರೆ. ಇದು ಬಂದು ಲಾಸ್ಟ್ ಮಂಗಳವಾರದ ವ್ಲಾಗು. ನಾವು ಊರಲ್ಲಿದ್ದ ಕಾರಣದಿಂದ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ನೆಟ್ವರ್ಕ್ ಸಿಕ್ಕೋದಿಲ್ಲ. ಒಂದು ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ 2 ದಿನ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಎಡಿಟಿಂಗು, ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನನಗೆ. ಹಾಗಾಗಿ ನಾನು ವಿಡಿಯೋ ಎಡಿಟಿಂಗು ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರಲ್ಲೂ ಕ್ಷಮೆ ಕೇಳ್ತೀನಿ. ಸೊ ಯಾತ್ರೆಗೆ ಕೂಡ ಅವರೆಲ್ಲ ಹೊರಟರು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಬ್ಲೆಸ್ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾವು ಕೂಡ ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೇನೇ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.